ಶ್ರೀರಾಮ ಸಮರ್ಥ. ಜುಲೈ 22. ಗುರುಗಳು ನಮಗೆ ಅಂತಿಮ ಸುಖವನ್ನು ತೋರಿಸುತ್ತಾರೆ. ಒಬ್ಬ ಸಣ್ಣ ಹುಡುಗನು ಒಂದು ಬಾವಿಯ ಹತ್ತಿರ ನಿಂತುಕೊಂಡಿದ್ದನು. ಅವನ ಒಂದು ವಸ್ತು ಆ ಬಾವಿಯಲ್ಲಿ ಬಿದ್ದಿತ್ತು. ಅದನ್ನು ತೆಗೆಯುವುದಕ್ಕಾಗಿ ನಾನು ಬಾವಿಯಲ್ಲಿ ಜಿಗುತ್ತೇನೆಂದು ಅವನು ಅನ್ನುತ್ತಿದ್ದನು. ಆಗ ಅಲ್ಲಿರುವ ಒಬ್ಬ ಮನುಷ್ಯನು, ನೀನು ಹಾಗೆ ಮಾಡಬೇಡ, ಒಳಗೆ ಜಿಗಿದರೆ ಮುಳುಗಿ ಹೋಗುತ್ತಿ ಅಂದರೂ ಅವನು ಕೇಳಲಿಲ್ಲ. ಅಷ್ಟರಲ್ಲಿಯೇ ಅವನ ತಂದೆಯು ಬಂದನು. ಅವನು ಮಗನಿಗೆ ಬಹಳಷ್ಟು ತಿಳಿಸಿ ಹೇಳಿದರೂ ಅವನು ಕೇಳಲಿಲ್ಲ. ಆಗ ಅವನು ತನ್ನ ಮಗನಿಗೆ ಭಯ ತೋರಿಸಿ ಕೊನೆಗೆ ಹೊಡೆದು ಮನೆ ಕರೆದುಕೊಂಡು ಹೋದನು. ಮಗನಿಗೆ ಹೊಡೆದನೆಂದು ನೀವು ತಂದೆಗೆ ದೋಷ ಕೊಡುವಿರಾ? ಅಥವಾ ಒಬ್ಬನೇ ಒಬ್ಬ ಮಗನು, ಅದು ಹರಕೆಯಿಂದ ಹುಟ್ಟಿದವನು, ಅವನನ್ನು ಜಿಗಿಯಲು ಬಿಟ್ಟಿದ್ದರೆ ಏನಾಗುತ್ತಿತ್ತು ಎಂದು ಹೇಳುವಿರಾ? ಇಲ್ಲವಲ್ಲವೇ? ಅಂದ ಮೇಲೆ ಗುರುಗಳಾದರೂ ಏನು ಮಾಡುತ್ತಾರೆ? ನಾವು ವಿಷಯ ಬೇಡಿದಾಗ ಅವರು ಅದನ್ನು ಕೊಟ್ಟರೆ ನಾವು ಅದರಲ್ಲಿ ಮುಳುಗಿ ಸಾಯುತ್ತೇವೆ ಎಂಬುದು ಅವರಿಗೆ ತಿಳಿದಿರುತ್ತದೆ. ಆದ್ದರಿಂದಲೇ ಅವರು ನಮ್ಮನ್ನು ಅದರಿಂದ ಉಳಿಸುವುದಕ್ಕಾಗಿ 4 ಹಿತವಚನ ಹೇಳಿ ನೋಡುತ್ತಾರೆ. ನಾವು ಅದನ್ನು ಕೇಳದಿದ್ದರೆ ಆಪತ್ತು ಮುಂತಾದವುಗಳನ್ನು ಒಡ್ಡಿ ಭಯ ತೋರಿಸುತ್ತಾರೆ. ನಾವು ಅದಕ್ಕಾಗಿ ಅಳುತ್ತಿದ್ದರೂ ನಮ್ಮನ್ನು ಅದರಿಂದ ಮೇಲೆ ಎಳೆಯುತ್ತಲೇ ಇರುತ್ತಾರೆ. ನಾವು ಸುಶಿಕ್ಷಿತರು, ಸುಸಂಸ್ಕೃತರು, ಆ ಮಗುವಿನಂತೆ ಅಜ್ಞಾನಿಯಾಗಿರದೆ ಅನುಭವಿಗಳು. ಆದರೂ ಕೂಡ ನಮಗೆ ಆ ವಿಷಯದಲ್ಲಿಯೇ ಮುಳುಗಬೇಕೆಂದು ಅನಿಸುತ್ತದೆ. ಗುರುಗಳು ನಮಗೆ ಮದುವೆ ಮಾಡಿಕೊಳ್ಳಬೇಡವೆಂದು ಹೇಳಿದರೂ ನಾವು ಮದುವೆ ಎಂದಿಗೆ ಆದೀತು ಎಂದು ಅವರ ಬೆನ್ನು ಹತ್ತುತ್ತೇವೆ. ಹಾಗೂ ಕೊನೆಗೆ ಗುರುಗಳಿಗೆ ತಿಳಿಯುವುದೇ ಇಲ್ಲ ಅನ್ನುವಷ್ಟು ನಮ್ಮ ಅಂತಸ್ತು ಹೋಗುತ್ತದೆ. ಸದ್ಯದಲ್ಲಿಯೇ ಕಾಣುವ ಸುಖವೇ ನಿಜವಾದದ್ದೆಂದು ನಾವು ತಿಳಿಯುತ್ತೇವೆ. ಆದರೆ ಅಂತಿಮ ಸುಖ ಯಾವುದೆಂಬುದು ಗುರುಗಳಿಗೆ ತಿಳಿದಿರುತ್ತದೆ. ಆದ್ದರಿಂದ ಅವರು ನಮ್ಮನ್ನು ಈಗ ಕಾಣುವ ಸುಖದಿಂದ ಪರಾವೃತ್ತಗೊಳಿಸುತ್ತಾರೆ. ಆದ್ದರಿಂದ ನಾವು ಗುರುವಚನಗಳ ಮೇಲೆ ವಿಶ್ವಾಸವಿಟ್ಟು ಅವರ ಆಜ್ಞೆಯಂತೆ ನಡೆಯುವುದು ಶ್ರೇಯಸ್ಕರವಾಗಿರುತ್ತದೆ. ಅವರು ಹೇಳಿದ ಸಾಧನೆಯನ್ನೇ ಮಾಡಬೇಕು. ಅಂದರೆ ನಮಗೆ ಅಂತಿಮ ಸುಖದ ಲಾಭವಾಗುತ್ತದೆ. ಗುರುಗಳು ಆಜ್ಞೆ ಮಾಡುತ್ತಾರೆ ಅಂದರೆ ಏನು ಮಾಡುತ್ತಾರೆ? ನಮ್ಮ ಮನಸ್ಸು ಎಲ್ಲಿ ತೊಡಗಿರುತ್ತದೋ ಅಲ್ಲಿಂದ ಅದನ್ನು ತೆಗೆಯುವ ಪ್ರಯತ್ನ ಮಾಡುತ್ತಾರೆ. ಭಗವಂತನು ಭಕ್ತರ ಸಂಕಟಗಳನ್ನು ದೂರ ಮಾಡುತ್ತಾನೆಂದರೆ ಅವನ ಪ್ರಾಪಂಚಿಕ ಕಷ್ಟಗಳನ್ನು ದೂರ ಮಾಡುವನೆಂದಲ್ಲ, ಅವುಗಳನ್ನು ಸಹಜ ದೂರ ಮಾಡಲು ಬರುತ್ತದೆ. ಆದರೆ ಭಗವಂತನು ಭಕ್ತನಿಗೆ ಸಮಾಧಾನದಲ್ಲಿದ್ದು ಸಂಕಟಗಳನ್ನು ಸಹನೆ ಮಾಡುವ ಶಕ್ತಿ ಕೊಡುತ್ತಾನೆ. ಭಗವಂತನು ಭಕ್ತರನ್ನು ಸ್ಮರಣೆಯಲ್ಲಿಟ್ಟಿರುತ್ತಾನೆ. ಇಂಥ ಭಕ್ತರೇ ಸಂತ ಪದವಿಯನ್ನು ಹೊಂದುತ್ತಾರೆ. ಒಬ್ಬ ಪಂಡಿತನನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವು ಸ್ವಲ್ಪಾದರೂ ಪಂಡಿತರಾಗಬೇಕಾಗುತ್ತದೆ. ಅದರಂತೆ ಸಂತರನ್ನು ಗುರುತಿಸುವುದಕ್ಕಾಗಿ ಸಂತರಲ್ಲಿರುವ ಗುಣಗಳಲ್ಲಿ ಸ್ವಲ್ಪಾದರೂ ಗುಣಗಳು ನಮ್ಮಲ್ಲಿ ಇರಬೇಕಾಗುತ್ತದೆ. ಸಂತರ ಮುಖ್ಯ ಗುಣವೆಂದರೆ ಅವರು ಭಕ್ತಿಗೆ ಅಂಟಿಕೊಂಡಿರುತ್ತಾರೆ. ಸತ್ಪುರುಷರ ಬಾಹ್ಯ ವ್ಯವಹಾರವು ಆಯಾ ಕಾಲಮಾನಕ್ಕನುಸಾರ ಬೇರೆ ಬೇರೆಯಾಗಿರುತ್ತದೆ. ಆದರೆ ಒಳಗೆ ಭಗವಂತನ ಪ್ರೇಮವು ಮಾತ್ರ ಎಲ್ಲರದು ಒಂದೇ ಆಗಿರುತ್ತದೆ. ಇಂದಿನ ಮುಖ್ಯ ವಿಚಾರ. ಪ್ರಾಪಂಚಿಕ ಜನರು ವಿಷಯ ಪ್ರಾಪ್ತಿಗಾಗಿ ಧಡಪಡಿಸುತ್ತಾರೆ. ಆದರೆ ವಿಷಯಗಳನ್ನು ಕೇಳಿದರೂ ಯಾರು ಕೊಡುವುದಿಲ್ಲವೋ ಹಾಗೂ ಅದರಿಂದ ಪರಾವೃತ್ತಗೊಳಿಸುತ್ತಾರೋ ಅವರೇ ಸಂತರು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.